ಅಲ್ಲಿವರೆಗಾಗಿ ನಾನೇ ಹೋಗಲಿ? ಇಲ್ವೇ ಇಲ್ಲ. ನನ್ನ ಮಕ್ಕಳಿದ್ದಾರಲ್ಲ, ಯಾರಲ್ಲಿ ಕಾಳ ಭೈರವ ಕಾಳರಾವು ಬನ್ನಿ.
ಯಾಕೆ ಏನು ಹೇಳು ಸ್ಥಳವನ್ನು ಜಾಗೃತಿ ಮಾಡು. ಏನು ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀಯ? ನಮ್ಮ ಭಕ್ತರಾದ ಮಗುವಿನ ಮಂಜನಿಗೆ ಕಷ್ಟವನ್ನು ಕೊಟ್ಟಿದ್ದೆ ಅಲ್ಲದೆ ಅವನು ತಿನ್ನುವಂತ ಅನ್ನವನ್ನು ತಿನ್ನುವಂತ ನಾವೇ ಅದನ್ನು ಹಾಳುಗೈದಿದೀಯ ಅಥವಾ ಪುಡಿಗೈದು ಹಾಕಿದೀಯ. ತಪ್ಪಾಯ್ತು ನೀನು ಮಾಡಿರುವ ಕಾರ್ಯ. ಹಿಡಿ ನಮ್ಮ ಕಾಲನ್ನು ಬದುಕಲಿಕ್ಕೆ ಒಂದು ಅವಕಾಶ. ಇದನ್ನೆಲ್ಲ ಕೇಳುವ ನೀವ್ಯಾರ? ಕಾಲಭೈರವ. ನೀನು ಕಾಲರಾವು. ಕಾಲರಾವು ಕಾಲಭೈರವ. ದೋಣಿಯನ್ನು ಪುಡಿಗೈದಿದ್ದೇನೆ ಅನ್ನುವ ಕಾರಣದಿಂದಾಗಿ ಒಂದು ಕರೀತಾ ಇದ್ದೇನೆ. ಮಾಡಿದಂತ ಕಾರ್ಯ ತಪ್ಪು ಎನ್ನುವುದಾಗಿ ಕ್ಷಮೆಯಾಚಿಸಬೇಕು. ಕ್ಷಮೆಯಾಚಿಸುವುದಿಲ್ಲ. ಭಕ್ತನಾಗಿದ್ದಾನೆ. ಹೌದಾ? ಹಾಗಾಗಿ ನಿಮ್ಮನ್ನು ದುರಕ್ಕಾಗಿ ಮತ್ತೆ ಬಂದವರು ನಾವು. ಧರ್ಮದ ಕಾರ್ಯವನ್ನು ಮಾಡುವುದು ಬಿಟ್ಟು ಅಧರ್ಮದ ಕಾರ್ಯಕ್ಕೆ ಮುಂದಾಗಿ ಹೋದವರು ನೀನು. ಯಾರು? ನೀನು. ಯಾರು ಹೇಳಿ? ಯಾಕೆ ಅಧರ್ಮದ ಕಾರ್ಯ ಅಂತ ಯಾರು ಹೇಳಿದ್ದೀನಿ? ಮಾಡಿರೋ ನೀನು ಅಧರ್ಮದ ಕಾರ್ಯ. ಯಾರು ಹೇಳಿದ್ದು ಕೇಳ್ತಾನೆ? ಭೂಲೋಕ ದೇವಲೋಕದಿಂದ ಕೆಳಗೆ ಇಳಿದು ಬಂದ ಮಾಯಾ ರೂಪದಲ್ಲಿ ಅಲ್ವಾ? ಹೌದಾ? ಇಲ್ಲಿಂದ ಆ ಕಡೆ ಹೊಳೆಯನ್ನು ದಾಟಬಹುದಿತ್ತು, ಮಾಯಾ ರೂಪದಲ್ಲಿ ಹೋಗಬಹುದಿತ್ತು. ಅದನ್ನು ಬಿಟ್ಟು ಭಗವೇನ ಮಂಜನ ದಾವಿಯನ್ನು ಮುರಿದು ಅವನಿಗೆ ಮನ ಬಂದಂತೆ ಬೈದು ಹೋದವನು ನೀನು. ನೀನು ದೈವ ಹೌದಾ ಅಲ್ವ? ನಾನು ದೈವ. ಹೌದಾ? ದಾವಿಯನ್ನು ಮುರಿಯುವುದರಿಂದ ಬಾರಿಗೆ ಧರ್ಮವ? ಧರ್ಮ ಅಲ್ಲ. ಅವನು ಉದ್ದಟತನ ತೋರಿದ ಕಾರಣದಿಂದಾಗಿ ಆತನ ನಾವೆಯನ್ನು ಪುಡಿಗೈದಿದ್ದೇನೆ. ಕೇಳುವುದಕ್ಕೆ ಬಂದಂತ ನೀವು ಉದ್ದಟತನ ತೋರಿದ್ರಿ ಅಂತಾದ್ರೆ ಆ ಮಂಜನ ನಾವೆಗಾದ ಗತಿ ನಿಮ್ಮಿಬ್ಬರಿಗಾದ ಎಚ್ಚರಿಕೆ. ಅವನಿಗೆ ಯಾರಿರಬಹುದು? ನೀನು ಯಾರು? ನಾನು ಬೊಬ್ಬರ್ಯ. ಒಬ್ಬರಿ ಮೊದಲಾಗಿಯೇ ನೀನು ಹೇಳಿದವನಿದ್ದೆ ಬೊಬ್ಬರ್ಯ ಅಂತ ಹೇಳಿ. ಯಾರಷ್ಟೇ ಗೊತ್ತಾಗುದಿಲ್ವ ನನಗೆ? ಕೇಳಲಿಕ್ಕೂ ಪ್ರಶ್ನೆ ಉಂಟು. ಏನು? ನೀನು ಮಾಡಿದ ಅಧರ್ಮದ ಕಾರ್ಯವನ್ನು ಒಪ್ಪಿಕೊಳ್ಳದೆ ನಮ್ಮಲ್ಲಿ ಉದರಕ್ಕಾಗಿ ಬರ್ತಾ ಇದ್ದೀಯ. ನಾವೇನು ಸಾಮಾನ್ಯನು ತಿಳಿದುಕೊಳ್ಳಬೇಡ. ನೀವು ಎಂತವರೇ ಆಗಿರಿ, ನನಗೆ ಸಂಬಂಧ ಇಲ್ಲ. ತಾಯಿಯಿಂದ ಪ್ರೇರಣೆಯಾಗಿ ಬಂದವರು. ಹೌದಾ? ತಾಯಿಯಾಗಿ ಮುಂದೆ ಕಳಿಸಿಕೊಟ್ಟಿದ್ದಾನೆ. ನಮ್ಮ ಬೆಂದರವಾಗಿ ತಾಯಿ ತಾಯಿ ಇಲ್ಲಿಯವರೆಗಾಗಿ ಕಳಿಸಿಕೊಟ್ಟಿದ್ದೆ ಯಾಕೆ? ಬೆನ್ನಿಗೆ ನಾಲ್ಕು ಬೀಳ್ಲಿ ಅಂತ ಹೇಳಿ. ಇಂದು ಹೋಗುವ ಮಕ್ಕಳಲ್ವಾ ನಾವು? ಇಂದು ಹೋಗುವ ಮಕ್ಕಳಲ್ವಾ? ಒಟ್ಟು ಕಳಿಸ್ತೇವೆ. ಹೌದಾ? ಒಬ್ಬರ್ಯ ನೀನು ಮಾಡಿದ ತಪ್ಪಾಯ್ತು. ಹಿಡಿ ಕಾಲನ್ನು. ಕಾಲು ಹಿಡಿಬೇಕಾ? ನನ್ನ ಕಾಲ ಹಿಡಿ. ಕಾಲು ಹಿಡಿಯುವುದಲ್ಲ, ಕಾಲು ಹಿಡಿದು ನಾಲ್ಕು ಬಡಿತೇನೆ. ನಾನೀಗ
ಪುಡಿಗೈದಿದ್ದೀಯ. ಹೌದಾ? ಏನು ಇಲ್ಲಿವರೆಗಾಗಿ ಬಂದದ್ದು ಸರ್ವತ ಅಪರಾಧವೆಂದು ಹಾ. ಕಾಲಿಗೆ ಬಿದ್ದರೆ ಒಳಿತಾಯ್ತು. ಬಂದವರೆಲ್ಲ ಕಾಲಿಗೆ ಬೀಳ್ಬೇಕು ಅಂತ ಹೇಳುವುದು. ಹ್ಮ್. ಏ